ಆಕೆಯ ಕುತ್ತಿಗೆ ಸುತ್ತ ತಣ್ಣನೆ ಮುತ್ತುಗಳನ್ನಿಟ್ಟು ಸಣ್ಣಗೆ ಹಲ್ಲಿನಿಂದ ಹಿಡಿದ್ಬಿಟ್ಟು ಮೇಲಕ್ಕೆದ್ದು ನಿಂತು ಬೊಂಬೆಯಂತೆ ನಿಂತು ನೋಡ್ತಿರೋ ಸುವಿಕ್ಷಾಳ್ ಮುಖದ ಮೇಲೆ ಗಾಳಿಯನ್ನು ಊದ್ತಿದ್ದಂತೆ ಕಣ್ತಿರುಗಿ ಹಯಗ್ರೀವನ ಮೇಲೆ ಬೀಳ್ತಾಳೆ. ಹೇಯ್ ಹೆಂಡ್ತಿ ಅಂತ ಎತ್ಕೊಂಡು ಆಕೆ ಮುಖವನ್ನು ನೋಡ್ತಾ ಹಾಗೆ ಕರ್ಕೊಂಡು ಹೋಗಿ ಶವರ್ ಕೆಳಗೆ ನಿಲ್ಲಿಸ್ಬಿಡ್ತಾನೆ. ಮುಖದ ಮೇಲೆ ಬೀಳ್ತಿರೋ ನೀರಿಗೆ ಮೆಲ್ಲ ಕಣ್ಣುಗಳು ತೆರೆದು ನೋಡ್ತಾಳೆ. ತಲೆಯಿಂದ ನೀರು ಇಳಿತಿರೋ ಹಯಗ್ರೀವನ್ನ ನೋಡಿ ಅದಕ್ಕೂ ಮುಂಚೆ ನಡೆದ ಮುತ್ತು ನೆನಪಿಗೆ ಬಂದು ಒಂದು ಕ್ಷಣ ಶರೀರವೆಲ್ಲ ನಡುಗುತ್ತೆ. ಕೂಡಲೇ ಹಯಗ್ರೀವನ ಕೈಯಿಂದ ಕೆಳಗೆ ಜಾರಿ ಏನು ಮಾಡ್ತಿದ್ದೀರಿ ನೀವು ಅಂತ ತೊದಲ್ತಾ ಆಕೆ ಕೇಳ್ತಾ ಇದ್ರೆ, ನೆನೆದ ಸೀರೆ ಮೈಗಂಟ್ಕೊಂಡು ಆಕೆ ದೇಹದ ಸೌಂದರ್ಯ ಸ್ಪಷ್ಟವಾಗಿ ತಿಳಿತಿದ್ರೆ ನಿಟ್ಟಿಸರನ್ನು ಬಿಡ್ತಾ ನೀರಿಗೆ ಆಕೆ ಕುತ್ತಿಗೆ ಮೇಲೆ ಅಂಟ್ಕೊಂಡು ಮುಂಗುರುಳನ್ನು ನೋಡಿ ಕಿರುನಗೆಯೊಂದಿಗೆ ಏನು ಮಾಡಿದೆ ಅಂದರೆ ಅಂತ ಕೂದಲನ್ನು ಪಕ್ಕಕ್ಕೆ ಸರಿಸಿ ಸ್ವಲ್ಪ ಬಗ್ಗಿ ಮೀಸೆಯಿಂದ ಉಚ್ತಾ, ನೀನು ಯಾವುದೇ ಉಡುಗೊರೆಯನ್ನು ನೀಡಲಿಲ್ವಲ್ಲ ಲೂಸಿ, ಅದಕ್ಕೆ ನನಗಿಷ್ಟವಾದ ಉಡುಗೊರೆಯನ್ನು ನಾನೇ ಪಡ್ಕೊಂಡೆ ಅಂತ ಸುವಿಕ್ಷಾಳ್ ತುಟಿಗಳನ್ನ ತಾಗಿಸ್ತಾ ಹೇಗೆ ಹಾರೈಸಿದ್ಲೋ ಹಾಗೆ ಸ್ಪರ್ಶಿಸ್ತಾ ಒರಟಾದ ಧ್ವನಿಯಲ್ಲಿ ಹೇಳ್ತಾನೆ. ಹಯಗ್ರೀವ್ ಹಾಗೆ ಹೇಳ್ತಿದ್ರೆ ಮೈಯಲ್ಲಿ ನರಗಳೆಲ್ಲ ಇಳದಂತನ್ಸಿ ಹಯಗ್ರೀವ್ನನ್ನು ಹಿಂದೆ ತಳ್ಳಿ ಹೊರಗೆ ಹೋಗೋದಕ್ಕೆ ಯತ್ನಿಸ್ತಾಳೆ. ಏಯ್ ಅಗ್ರಹಾರ ಅಂತ ಕೈಯನ್ನು ಹಿಡಿತಾ ಇದ್ದಂತೆ ಹಯಗ್ರೀವ್ನನ್ನು ನೋಡಲಾಗದೆ ನೆಲದ ಕಡೆ ನೋಡ್ತಾ ದೇವಸ್ಥಾನಕ್ಕೆ ಸಮಯ ಆಗ್ತಿದೆ ಅಂತ ಮಾತುಗಳನ್ನ ಒಟ್ಟುಗೂಡಿಸಿ ಹೇಳ್ತಾ ಕೈಯನ್ನು ಹಿಂದೆ ಎಳ್ಕೊಳ್ಳೋದಕ್ಕೆ ನೋಡ್ತಾಳೆ. ನಾನು ಅರ್ಧ ಗಂಟೆ ಮುಂಚೆ ಅಲಾರಾಮ್ ಇಟ್ಟಿದ್ದೆ, ಆದರೂ ನೀನ್ಯಾಕೆ ಇಷ್ಟೊಂದು ಆತಂಕಗೊಳ್ತಿದ್ಯಾ ಅಂತ ಆಕೆಯನ್ನು ಹಿಂದಿನಿಂದ ಬಿಗಿಯಾಗಪ್ಕೊಂಡು ನಡುವಿನ ಬಳುಕಿನಲ್ಲಿ ಕೈಯಿಂದ ತಡುತ್ತಾನೆ. ಅಮ್ಮೋ, ಇಂದು ಮುಂಜಾನೆ ನರಕ ತೋರಿಸ್ತಿದ್ದಾನಲ್ಲಪ್ಪ ಪಿಶಾಚಿ, ಬಿಡೋದು ಕೇಳಿದ್ರೆ ಕೋಪ, ಸುಮ್ಮನಿದ್ರೆ ದಿನ ಎಲ್ಲ ಹೀಗೆ ಹಿಡ್ಕೊಳ್ಳುವಂತ ತೋರ್ತಿದೆ, ಈಗ ಏನಪ್ಪ ಮಾಡಬೇಕು ಅಂತ ಅಂದ್ಕೊಳ್ತಾಳೆ. ಹೇಳು, ಇನ್ನೇನು ಹೇಳಲಿ, ಅದು ನೀವು ದೇವಸ್ಥಾನ ಅತ್ತೆ ಅಂತ ತೊದಲ್ತಾ ಏನು ಹೇಳಲಾಗದೆ ಹಯಗ್ರೀವನ ಕೈಗಳನ್ನ ತೆಗೆಯೋದಕ್ಕೆ ನೋಡ್ತಾ ಇದ್ರೆ, ಇವತ್ತು ರಾತ್ರಿ ನಮ್ಮ ಫಸ್ಟ್ ನೈಟ್, ಮುಂಚಿತವಾಗಿ ಉಡುಗೊರೆ ಸಿದ್ಧವಾಗಿಟ್ಟಿದ್ದೀನಿ, ಅದನ್ನು ಪಡ್ಕೊಳ್ಳೋದಕ್ಕೆ ಸಿದ್ಧವಾಗಿರೋ ಅಂತ ಭುಜದ ಮೇಲೆ ಮುತ್ತಿಟ್ಟು ಬಿಡ್ತಾನೆ. ಆ ಮಾತುಗಳು ಕೇಳಿಸು ಸುವೀಕ್ಷಾ ಈಗ ಯಾವ ಬಾಂಬ್ ಹಾಕ್ತಾನೋ ಅಂತ ಭಯಪಡ್ತಾ ಹಯಗ್ರೀವನ ಕಡೆ ತಿರುಗಿ ಏನು ಉಡುಗೊರೆ ಅಂತ ಕಷ್ಟಪಟ್ಟು ಕೇಳ್ತಾಳೆ. ಆಕೆಯ ಕೈಯನ್ನು ತೆಗೆದುಕೊಂಡು ಉಂಗುರದ ಮೇಲೆ ಮುತ್ತಿಟ್ಟು, ಸರ್ಪ್ರೈಸ್ಗಳನ್ನ ಮೊದಲೇ ಹೇಳೋದಿಲ್ಲ ಲೂಸಿ, ಇನ್ನು ಬೇಗ ಸಿದ್ಧವಾಗಿ ಬಾ, ಇಲ್ದಿದ್ರೆ ಇಬ್ಬರು ಸೇರಿ ಫ್ರೆಶ್ ಆಗೋಣ ಅಂತ ಅಂತಾನೆ. ಕೈಯನ್ನು ಹಿಂದೆ ಎಳ್ಕೊಂಡ್ಬಿಟ್ಟು, ಬೇಡ ಬೇಡ ಬೇಡ, ನೀವೇ ಸ್ನಾನ ಮಾಡಿ ಬನ್ನಿ, ನಾನು ಸಿದ್ಧ ಆಗ್ತೀನಿ ಅಂತ ಅರ್ಧ ಸೆಕೆಂಡ್ನಲ್ಲಿ ಹೊರಗೆ ಬಂದು ಸ್ನಾನಗೃಹದ ಬಾಗಿಲನ್ನು ಮುಚ್ಚಿ ಗಬಗಬನಿ ಮತ್ತೊಂದು ಸೀರೆ ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ನುಗ್ತಾಳೆ. ಸೀರೆ ಬದಲಾಯಿಸ್ಕೊಳ್ತಿರುವಾಗಲೂ ಹಯಗ್ರೀವನ ಸ್ಪರ್ಶ ಆಕೆಯನ್ನೇ ಸುತ್ತಕೊಂಡಂತಿದ್ರೆ, ಪಿಶಾಚಿ, ಬುದ್ಧಿಲದ ಕತ್ತೆ, ದುಷ್ಟ, ನೀಚ, ಮುಂಜಾನೆ ನನ್ನನ್ನು ಮಲಿನಗೊಳಿಸ್ಬಿಟ್ನಲ್ಲ ರಾಕ್ಷಸ ಅಂತ ನಿಧಾನವಾಗಿ ನಿರಂತರವಾಗಿ ಹಾಗೆಯೇ ಶಪಿಸ್ತಿದ್ಲು. ಏಯ್ ಗೂಬೆ ಪಿಶಾಚಿ, ಆತನಲ್ಲ ನೀನು, ಗಂಡ ಮುತ್ತಿಟ್ರೆ ಮೈ ಮರಿಬೇಕು, ಅದನ್ನು ಬಿಟ್ಟು ಹೀಗೆ ಇಷ್ಟ ಬಂದಂತೆ ಶಪಿಸ್ತಿದೀಯಾ? ನೀನು ನಿಜವಾಗಿ ಮನುಷ್ಯಳ ಅಥವಾ ಕಲ್ಲ? ಈಗಾದರೂ ಸ್ವಲ್ಪ ನಾಚಿಕೆ ಪಟ್ಟಂತ ಕಾಣಿಸಿದ್ರೆ ಈ ಕಲ್ಲಿನಲ್ಲಿ ಚಲನೆಯನ್ನು ಹುಟ್ಟಿಸ್ನಲ್ಲ ನಮ್ಮ ಒಡೆಯ ಅಂತ ಬಹಳ ಸಂತೋಷ ಪಡ್ತಿದೆ, ಆದರೆ ನೀನಿನ್ನೂ ದಡ್ಡಳೆ ಅಂತ ಈಗಲೂ ಅರ್ಥ ಆಯಿತು. ಚಿಚಿಚಿ ಅಂತ ನಿನ್ನ ಅಂತರಾತ್ಮ ಆಗಿದ್ದಕ್ಕೆ ನಾನೇ ನಾಚಿಕೆ ಪಡ್ತಿದ್ದೀನಿ ಅಂತ ಒಳಗಿನ ಮನಸ್ಸು ಚೆಂಡಾಡಿ ಬಾರಿಸುತ್ತೆ ಆಕೆನ. ಹೇಯ್ ಚಿ ಹೋಗು ಅಂತ ಸಿಡಿಮಿಡಿಗೊಳ್ತಾ, ಎಲ್ಲವೂ ಇವುಗಳ ಕಾರಣದಿಂದಲೇ ಅಂತ ಪೆನ್ನುಗಳು ಕೂಡ ಶಪಿಸ್ತಾ ಎಲ್ಲಿಯೂ ಕಾಣದಂತೆ ಪೆನ್ನುಗಳನ್ನ ಹಾಕಿ ಕೂದಲನ್ನು ಒರೆಸ್ಕೊಂಡು ಹೊರಗೆ ಬರ್ತಾ ಇದ್ದಂತೆ ಹಯಗ್ರೀವನ್ ಫೋನು ಸೌಂಡ್ ಆಗ್ತಾ ಇರೋದು ನೋಡ್ತಾಳೆ. ಅದನ್ನು ರಿಸೀವ್ ಮಾಡಬೇಕೋ ಬೇಡವೋ ಅಂತ ಯೋಚಿಸ್ತಾಳೆ. ಕಟ್ಟಾಗಿ ಮತ್ತೆ ಬರ್ತಿದ್ರೆ ತಪ್ಪದೆ, ಏನ್ರಿ ನಿಮ್ಮ ಫೋನ್ ಬಂದಿದೆ ಅಂತ ಬಾಗ್ಲೇರ್ ಬಳಿಗೆ ಹೋಗಿ ಕರೀತಾಳೆ. ಅದು ಸಾಮಾನ್ಯ ಫೋನ್, ನೀನೇ ಸ್ವೀಕರಿಸಿ ಮಾತಾಡು ಅಂತ ನಡುವೆ ಟವಲ್ ಸುತ್ತಕೊಳ್ತಾನೆ ಹಯಗ್ರೀವ್. ಆ ಮಾತು ಕೇಳೋದೇ ತಡ ಗಬಗಬ ಟೇಬಲ್ ಮೇಲಿದ್ದ ಫೋನ್ ಬಳಿಗೆ ಹೋಗಿ
ಡಿಸ್ಪ್ಲೇ ಮೇಲೆ ಮಾಮ್ ಅಂತ ನೋಡ್ತಿದ್ದಂತೆ ಸ್ವೀಕರಿಸಿ ಹಲೋ ಅತ್ತೆಯವರೇ ಅಂತ ಅಂತಾಳೆ. ಸುವೀಕ್ಷಾ ರೆಡಿ ಆದ್ರಾ? ಹೌದು ರೆಡಿ ಆಗ್ತಿದ್ದೀವಿ ಅತ್ತೆಯವರೇ. ಸರಿ ಸರಿ ಬೇಗ ಬನ್ನಿ, ಎಲ್ಲರೂ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ. 5 ನಿಮಿಷಗಳಲ್ಲಿ ಬಂದ್ಬಿಡ್ತೀವಿ ಅತ್ತೆಯವರೇ. ಸರಿ ಅಂತ ಅವರು ಫೋನ್ ಕಟ್ ಮಾಡ್ತಿದ್ದಂತೆ ಸುವೀಕ್ಷಾ ಫೋನ್ ಹಿಡ್ಕೊಂಡು ಹಿಂದೆ ತಿರುಗ್ತಾಳೆ. ತುಂಬ ಸರಳವಾದ ಕೆಂಪು ಗೆರೆಗಳ ಶರ್ಟ್, ಕೆನೆ ಬಣ್ಣದ ಪ್ಯಾಂಟ್ನಲ್ಲಿ ದರ್ಶನ ನೀಡಿದ ಹಯಗ್ರೀವ್ನನ್ನು ಹೊಸದಾಗಿ ನೋಡ್ತಾಳೆ. ನಿನ್ನಲ್ಲಿ ಹಲವಾರು ರೂಪಗಳಿವೆ ಕಣೋ ಅಂತ ಅಂತರಾತ್ಮ ಅಂದ್ಕೊಳ್ತಿದ್ರೆ ಇವನು ನಿಜವಾಗಿಯೂ ಪಿಶಾಚಿನಾ ಅಂತ ಅಂದ್ಕೊಳ್ತಾಳೆ. ಹಯಗ್ರೀವ್ ಮಾತ್ರ ಹೆಂಡತಿ ಕಡೆ ನೋಡದೆ ಕೂದಲನ್ನ ಸರಿಪಡಿಸ್ಕೊಂಡು ಕೈಗೆ ಗಡಿವಾರವನ್ನು ಹಾಕ್ಕೊಳ್ತಾ ಇದ್ರೆ, ಅಬ್ಬಾ ಚೆನ್ನಾಗಿ ಮಿಂಚ್ತಾ ಇದ್ದಾನೆ, ಆದರೆ ನನಗೆ ಯಾಕೆ ಬಿಡು ಅಂತ ಮುಖ ತಿರುಗಿಸಿ ತಾನು ಕೂಡ ತಯಾರಾಗ್ತಾಳೆ. ಸುವೀಕ್ಷಾ ಮಾತಾಡಿದ ಫೋನನ್ನು ಟೇಬಲ್ ಮೇಲಿಟ್ಟು ಮತ್ತೊಂದು ಫೋನ್ ತೆಗೆದುಕೊಂಡು ಜೇಬ್ನಲ್ಲಿ ಹಾಕ್ಕೊಂಡು ಬಟ್ಟೆ ಬೀರ್ ತೆರೆದು ಮೇಲಿದ್ದ ರಹಸ್ಯ ಲಾಕರ್ ಮೇಲೆ ಗುಪ್ತವಾದ ಪದವನ್ನು ನಮೂದಿಸ್ತಿದ್ದಂತೆ ಅದು ತೆರ್ಕೊಳ್ಳೋದನ್ನು ನೋಡಿ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ತಾ ಏನಾ ಪೆಟ್ಟಿಗೆ ಅಂದ್ಕೊಂಡು ಕಣ್ಣು ಚಿಕ್ಕದು ಮಾಡಿ ನೋಡ್ತಾ ಇರ್ತಾಳೆ. ಅದರಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮತ್ತೆ ಲಾಕರನ್ನು ಮುಚ್ತಾನೆ ಹಯಗ್ರೀವ್. ಅಮ್ಮೋ, ಹಣದ ಪೆಟ್ಟಿಗೆಗಳು ಹೀಗೂ ಇರುತ್ತವಾ ಅಂದ್ಕೊಳ್ತಾ ಸಿದ್ಧವಾಗಿ ಹಯಗ್ರೀವನ ಕಡೆ ನೋಡ್ತಾಳೆ. ಹಣವನ್ನು ಜೇಬ್ನಲ್ಲಿ ಹಾಕ್ಕೊಳ್ತಾ ಹಯಗ್ರೀವ್ ಸುವೀಕ್ಷಾಳ ಕಡೆ ಏನು ಅನ್ನುವಂತ ನೋಡ್ತಾನೆ. ಏನಿಲ್ಲ ಎಂಬಂತೆ ತಲೆಯನ್ನು ಅಡ್ಡಾಡಿಸಿ ಹೊರಗೆ ಹೋದರೆ ಬಾಗಿಲನ್ನು ಲಾಕ್ ಮಾಡೋ ಆಕೆಯೊಂದಿಗೆ ಮೆಟ್ಟಿಲುಗಳನ್ನ ಇಳಿದು ಕೆಳಗಡೆ ಹೋಗ್ತಾನೆ. ಕೆಳಗೆ ಎಲ್ಲರೂ ಸಿದ್ಧವಾಗಿರೋದನ್ನು ನೋಡಿ ಗುಡ್ ಮಾರ್ನಿಂಗ್ ಅಪ್ಪ ಅಂತ ಆತನ ಎದುರಿಗೆ ಬರ್ತಿದ್ದಂತೆ ಸುವೀಕ್ಷಾಳ ಕಡೆಗೆ ಬರ್ತಿರೋ ಗಂಭೀರವಾದ ಹೆಜ್ಜೆಗಳ ಶಬ್ದಕ್ಕೆ ಹಯಗ್ರೀವನ ಹಿಂದೆ ನಿಲ್ತಾಳೆ ಭಯದಿಂದ. ಗುಡ್ ಮಾರ್ನಿಂಗ್ ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳು ಮಗನೇ ಅಂತ ಶರತ್ ಚಂದ್ರ ಪ್ರೀತಿಯಿಂದ ಆಲಿಂಗನವನ್ನು ಮಾಡ್ಕೊಳ್ತಾರೆ. ಸುವೀಕ್ಷಾ 2 ಅಡಿ ಪಕ್ಕಕ್ಕೆ ಜಾರಿ ನೇತ್ರಾಳ ಪಕ್ಕದಲ್ಲಿ ನಿಂತು ಅವರಿಬ್ಬರನ್ನ ನೋಡ್ತಾ ಇದ್ರೆ ಹಯಗ್ರೀವ್ ಮಾತ್ರ ಸಾಮಾನ್ಯವಾಗಿ ಥ್ಯಾಂಕ್ ಯು ಅಪ್ಪ ಅಂತ ಹಿಂದೆ ಸರಿದು ಅಮ್ಮ ಹೋಗೋಣವಾ ಅಂತ ಅಂತಾನೆ. ಅಸಲಿಗೆ ಏನೀ ಪಿಶಾಚಿ ಅವ್ರ ತಂದೆಯವರಷ್ಟು ಪ್ರೀತಿಯಿಂದ ಹಾರೈಸಿದ್ರೆ ಕನಿಷ್ಠ ನಗೋದು ಇಲ್ಲದೆ ಅಷ್ಟು ಗಂಭೀರವಾಗಿ ಹೋಗೋಣವಾ ಅಂತಾನಲ್ಲ. ನಿಜವಾಗಿ ಇವನು ಮನುಷ್ಯನಲ್ಲ ಪಿಶಾಚಿನೇ ಅಂತ ಅಸಹನೆಯಿಂದ ನೋಡ್ತಾಳೆ. ಸರಿ ಹಯಗ್ರೀವ್ ಅಂತ ಎಲ್ಲರ ಕಡೆ ನೋಡಿ ನಾವು ಬಂದಮೇಲೆ ವಿಶ್ ಮಾಡೋಣ ಶ್ರಾವಣಿ ಅಂತ ಸಣ್ಣಗೆ ಜೊತೆಗಿರೋಳಿಗೆ ಹೇಳಿ ಬ್ಯಾಗ್ ಹಿಡಿದು ಮುಂಭಾಗಕ್ಕೆ ನಡೀತಾಳೆ. ಸಾಲಾಗಿರೋ 4 ಕಾರುಗಳಲ್ಲಿ ಎಲ್ಲರೂ ಹತ್ತಿ ಕೂತ್ಕೊಂಡ್ರೆ ಸುವೀಕ್ಷಾ ಎಲ್ಲಿ ಕೂತ್ಕೊಳ್ಬೇಕಂತ ತಿಳಿದೆ ಭದ್ರತಾ ಸಿಬ್ಬಂದಿಯೊಂದಿಗೆ ಮಾತಾಡ್ತಿರೋ ಹಯಗ್ರೀವ್ನನ್ನು ನೋಡ್ತಾಳೆ. ರಾಬಿನ್ ಈಗಾಗಲೇ ಮಾರ್ಗವನ್ನು ಪೂರ್ತಿ ಪರಿಶೀಲಿಸಿದ್ದಾನೆ. ಎಲ್ಲವೂ ಸರಿಯಾಗಿದೆ. ಆದರೆ 2 ವಾಹನಗಳು ತಂದೆಯವರ ಕಾರನ್ನು ರಕ್ಷಿಸ್ತಾ ಬರಬೇಕು, ಇನ್ನೆರಡು ವಾಹನಗಳು ಚಿಕ್ಕಪ್ಪನ ಕಾರಿನ ಹಿಂದೆ ರಕ್ಷಿಸಿ, ಸರಿ ತಾನೇ? ಆದರೆ ಸರ್ ಮುಂಭಾಗ ನಾನು ಪರಿಶೀಲಿಸಿದ ಮೇಲೆಯೇ ಮುಂದೆ ಹೋಗ್ತೀನಿ. ನೀವು ಹೇಳಿದ ನಿಯಮಗಳನ್ನ ಎಚ್ಚರಿಕೆಯಿಂದ ಪಾಲಿಸಿ, ಅರ್ಥ ಆಯ್ತಾ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಿದ್ದಂತೆ ಓಕೆ ಸರ್ ಅಂತ ಅವರು ಗಂಭೀರವಾಗಿ ನಿಲ್ತಾರೆ. ಅಂತ ತಲೆಯಾಡಿಸಿ ವಿಚಿತ್ರವಾದ ನೋಟದಿಂದ ನೋಡ್ತಿರೋ ಸುವೀಕ್ಷಾಳ ಕೈಯನ್ನು ಹಿಡಿದು ಮುಂಭಾಗದಲ್ಲಿದ್ದ ಕಾರಿನ ಬಳಿ ಕರ್ಕೊಂಡು ಹೋಗಿ ಕೂತ್ಕೊಳ್ಳುವಂತೆ ಸನ್ನೆ ಮಾಡಿ ತಾನು ಡ್ರೈವರ್ ಸೀಟ್ನಲ್ಲಿ ಕೂತ್ಕೊಳ್ತಾನೆ. ಸುವೀಕ್ಷಾ ಕೂತು ಹಿಂದಿನ ಆಸನದಲ್ಲಿ ಕೂತಿದ್ದ ಯಶ್ ಆರತಿಯರನ್ನ ನೋಡಿ ಅವರ ಹಿಂದೆ ಇದ್ದ ಲೀಲಾಳನ್ನು ನೋಡ್ತಿದ್ದಂತೆ ತಕ್ಷಣ ತಲೆಯನ್ನು ಮುಂಭಾಗಕ್ಕೆ ತಿರುಗಿಸಿ ಈಕೆ ಯಾಕೆ ಅಲ್ಲಿ ಕೂತಿದ್ದಾಳೆ ಅಂತ ಅಂದ್ಕೊಳ್ತಾ ಗಂಭೀರವಾಗಿರೋ ಹಯಗ್ರೀವನನ್ನು ನೋಡ್ತಾಳೆ. ಸಮಯ 4 ದಾಟ್ತಿದೆ ಅಂತ ಕಾರನ್ನು ಸ್ಟಾರ್ಟ್ ಮಾಡಿ ಮಧ್ಯಮ ವೇಗದಲ್ಲೇ ಚಾಲನೆ ಮಾಡ್ತಾ ಬ್ಲೂಟೂತ್ಗೆ ಸಂಪರ್ಕಗೊಂಡ ಕರೆಯನ್ನು ಸ್ವೀಕರಿಸಿ ಮೌನವಾಗಿರ್ತಾನೆ.
ಸರ್, ಮಾರ್ಗ ಹಾಗೂ ದೇವಸ್ಥಾನ ಎಲ್ಲವೂ ನಮ್ಮ ನಿಯಂತ್ರಣದಲ್ಲೇ ಇದೆ. ನೀವು ಬೇಗ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ರಾಬಿನ್. ಯಶ್ ಫೋನ್ನಲ್ಲಿ ಲೀಲಾನೊಂದಿಗೆ ಚಾಟ್ ಮಾಡ್ತಾ ತಾಯಿ ಯೋಜನೆ ಬಗ್ಗೆ ಚರ್ಚಿಸ್ತಿದ್ರೆ ಆರ್ತಿ ಹಾಗೂ ಸುವೀಕ್ಷಾ ಮಾತ್ರ ಹೊರಗೆ ನೋಡ್ತಿರ್ತಾರೆ. ದೇವಸ್ಥಾನದ ಮುಂಭಾಗ ಕಾರ್ಗಳೆಲ್ಲವೂ ಸಾಲಾಗಿ ನಿಲ್ತಿದ್ದಂತೆ ರಾಬಿನ್ ಜೊತೆಗೆ ರಕ್ಷಕರು ಕೂಡ ವೇಗವಾಗಿ ಬಂದು ಬಾಗಿಲುಗಳನ್ನು ತೆರೀತಾರೆ. ಹೈಗ್ರೀವ್ ಇಳಿಯೋದ್ರೊಂದಿಗೆ ದೇವಸ್ಥಾನದ ಸುತ್ತಲಿರೋ ಭದ್ರತೆಯನ್ನು ಒಮ್ಮೆ ನೋಡ್ತಾ ಎಲ್ಲ ಸಿದ್ಧಪಡಿಸಿದ್ದೀರಾ ಅಂತ ಕೇಳ್ತಾನೆ. ಹೌದು, ಎಲ್ಲ ಸಿದ್ಧವಾಗಿದೆ ಸರ್. ಹೈಗ್ರೀವ್, ಹೋಗೋಣವಾ? ಓಕೆ ಅಮ್ಮ ಅಂತ ಜೇಬಿನಲ್ಲಿದ್ದ ಫೋನ್ ತೆಗೆದು ರಾಬಿನ್ ಬಳಿ ನೀಡಿ ಹೊರಗಡೆ ಕೈ ಮುಗಿತಿರೋ ಸುಭಿಕ್ಷಾಳ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಮೂವರು ಪಂಡಿತರು ಇವರಿಗೆ ಎದುರಾಗಿ ಬಂದು, ಅಮ್ಮ ಎಲ್ಲ ಸಿದ್ಧವಾಗಿದೆ, ನಿಮ್ಮ ಮಗನ ಅವ್ರಿಗೆ ಬಟ್ಟೆಗಳನ್ನ ಬದಲಾಯಿಸ್ಕೊಂಡು ಬರೋದು ಕೇಳಿ ಅಮ್ಮ ಅಂತ ಅಂತಾರೆ. ಹೈಗ್ರೀವ್ ಸರಿ ಅನ್ನುವಂತ ತಲೆ ಆಡಿಸಿ ಕೊಠಡಿಗಳ ಕಡೆ ಹೋಗ್ತಿದ್ದಂತೆ ರಾಬಿನ್ ಕೂಡ ಹಿಂದೆ ಹೋಗ್ತಾನೆ. ಹೈಗ್ರೀವ್ ಉಡುಪನ್ನು ಬದಲಾಯಿಸ್ಕೊಂಡು ಹೊರಗೆ ಬರ್ತಿದ್ದಂತೆ, ಸರ್ ಹ್ಯಾಪಿ ಬರ್ಡೇ ಅಂತ ಸ್ವಲ್ಪ ಸಂಕೋಚದಿಂದ ಹೇಳ್ತಾನೆ ರಾಬಿನ್. ಹೇಗಾದರೂ ಹೈಗ್ರೀವ್ ಒಪ್ಕೊಳ್ಳೋದಿಲ್ಲ ಅಂತ ತಿಳಿದಿದ್ರು ಕೂಡ. ಆದರೆ ರಾಬಿನ್ಗೆ ಆಶ್ಚರ್ಯವಾಗುವಂತೆ ಥ್ಯಾಂಕ್ ಯು ಅಂತ ಹೇಳಿ ಗಾಯತ್ರಿ ಅವರ ಬಳಿಗೆ ಬರ್ತಿದ್ದಂತೆ ಬಿಳಿ ಪಂಚೆಯಲ್ಲಿರೋ ಹೈಗ್ರೀವ್ನನ್ನು ನೋಡಿ ಆಶ್ಚರ್ಯದಿಂದ ಬೆರಗಾಗ್ತಾಳೆ ಸುವೀಕ್ಷಾ. ಪಂಡಿತರು ಹೈಗ್ರೀವನ ಹಣೆ ಮೇಲೆ ವಿಭೂತಿಯನ್ನು ಇಟ್ಟು, ನೋಡಪ್ಪ ಇನ್ನು ಅಭಿಷೇಕ ಮಾಡೋದಕ್ಕೆ ಬಂದ್ರಪ್ಪ ಅಂತ ಅಂತಾರೆ. ತನ್ನನ್ನೇ ನೋಡ್ತಿರೋ ಸುವೀಕ್ಷಾಳ ಮೇಲಿಂದ ದೃಷ್ಟಿನ ಸರಿಸದೆ ತಲೆಯಾಡಿಸಿ ಹೆಂಡತಿಗೆ ಮಾತ್ರ ಕಣ್ಣೊಡಿತಾನೆ. ಆ ಏಟಿಗೆ ಎಚ್ಚೆತ್ಕೊಂಡಂತಹ ಸುವೀಕ್ಷಾ ನೋಟವನ್ನು ಕೆಳಗಿಳಿಸ್ಬಿಡ್ತಾಳೆ. ಬಾ ಅಂತ ಸಣ್ಣಗೆ ಹೇಳಿ ಮುಂಭಾಗದಲ್ಲಿ ನಡೀತಾನೆ. ಎಲ್ಲರೂ ಶಿವಲಿಂಗದ ಬಳಿ ಹೋಗಿ ಕೈ ಮುಗಿತಿದ್ದಂತೆ, ಕಲ್ಯಾಣಿ ಬಳಿ ಎಲ್ಲ ಸಿದ್ಧವಾಗಿದೆ, ನೀವು ಹೋಗಿ ಅಂತಾರೆ. ಅಂತ ಒಬ್ಬನೇ ಕಲ್ಯಾಣಿ ಬಳಿ ಹೋಗ್ತಾ ಇದ್ರೆ, ಏನ್ರಿ ನಾನು ಕೂಡ ಬರ್ತೀನಿ ಅಂತಾಳೆ ಸುವೀಕ್ಷಾ. ಬೇಡ ಅನ್ನೋದಕ್ಕೆ ಹೋದವನಿಗೆ, ಪರವಾಗಿಲ್ಲಪ್ಪ ಹಾಗೆ ನಿಮ್ಮ ಹೆಂಡತಿ ಅಲ್ವಾ, ನಿಮ್ಮ ಜೊತೆ ಬರಬಹುದು ಎಂಬ ಪಂಡಿತರ ಮಾತಿಗೆ ಏನು ಅಂದೆ ಒಮ್ಮೆ ನೋಡಿ ಕಲ್ಯಾಣಿ ಕಡೆಗೆ ಹೋಗ್ತಾನೆ. ವೇಗವಾಗಿ ನಡೀತಿರೋ ಹೈಗ್ರೀವನ ಹಿಂದೆ ಓಡುತ್ತಾ, ಅಬ್ಬಬ್ಬಾ ಈ ಪಿಶಾಚಿ ದೇವಸ್ಥಾನದಲ್ಲೂ ಇಷ್ಟು ಗಂಭೀರವಾಗಿದೆಯಲ್ಲ, ಒಂದು ವೇಳೆ ದೇವರಂದರೆ ಕೂಡ ಕೋಪನಾ ಅಂದ್ಕೊಳ್ತಾ ಕಲ್ಯಾಣಿ ಬಳಿಗೆ ಹೋಗ್ತಾಳೆ. ಕೊನೆಯ ಮೆಟ್ಟಿಲ ಮೇಲೆ ನಿಂತು ಹಿಂದೆ ತಿರುಗಿ ಸುವೀಕ್ಷಾಳನ್ನ ನೋಡಿ, ನೀನು ಅಲ್ಲೇ ಇರೋ ಅಗ್ರಹಾರ, ಈ 2 ಮೆಟ್ಟಿಲುಗಳು ಜಾರ್ತಿವೆ ಅಂತ ಅಂತಾನೆ. ಅದು ನಾನು ಕೂಡ ಅಭಿಷೇಕ ಮಾಡ್ತೀನಿ. ದೇವರಿಗೆ ನನ್ನಿಂದ ಹೊಡೋಗೋದಕ್ಕೇನಾ? ಹಾಗಾದರೆ ನಿಮ್ಮ ಪೋಷಕರು ನಿಮ್ಮನ್ನು ಸ್ವೀಕರಿಸೋದಕ್ಕೆ ತಾನೇ? ಅಲ್ಲ, ನಿಮ್ಮನ್ನು ಸ್ವೀಕರಿಸಿ ಅಂತ ಬೇಡ್ಕೊಳ್ಳೋದಕ್ಕೆ. ನೀನೇನು ಹೇಳ್ತಿದ್ಯಾ? ಅದೇ, ನೀವು ನನ್ನನ್ನು ಹೀಗಾದರೂ ಬಿಟ್ಕೊಡೋದಿಲ್ಲ ಅಂತ ಅರ್ಥ ಆಯ್ತಲ್ವಾ? ಅದಕ್ಕೆ ಕನಿಷ್ಠ ನನ್ನವರಾದರೂ ನಮ್ಮನ್ನು ಹತ್ರಕ್ಕೆ ತೆಗೆದುಕೊಂಡ್ರೆ ಈ ಜೀವನಕ್ಕೆ ಅದೇ ಸಾಕು ಅಂತ ಅಂದ್ಕೊಳ್ತಿದ್ದೀನಿ. ಆದರೆ ನೀವು ಆರಂಭದಲ್ಲಿ ಮಾಡಿದಂಥ ಆ ಸವಾಲು, ಆಗ ನೆನಪಿಗೆ ಬರತ್ತೆ ಆಕೆಗೆ ಹೈಗ್ರೀವನ ಮಾನ ತೆಗಿಬೇಕಂತ ಅಂದ್ಕೊಂಡಿದ್ದು, ಕುಟುಂಬವನ್ನು ಬೇರ್ಪಡಿಸ್ಬೇಕಂದ್ಕೊಂಡಿದ್ದು. ಅದನ್ನು ಯಾವುದೋ ನೋವಿನಲ್ಲಿ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಗುನುಗ್ತಾ, ಆದರೆ ಅವೆಲ್ಲ ಅಂದು ಇಂದಲ್ಲ, ಪ್ರಸ್ತುತ ನನ್ನ ಕುಟುಂಬವು ನಿಮ್ಮನ್ನು ಸ್ವೀಕರಿಸಬೇಕು. ನಿಜವಾಗಿಯೂ? ಓಕೆ, ಗುಡ್. ಈ ವಿಷಯದ ಬಗ್ಗೆ ನಾವು ಕೊಠಡಿಯಲ್ಲಿ ಡಿಸ್ಕಸ್ ಮಾಡೋಣ. ಈಗ ಮಾತ್ರ ನೀನು ಮೌನವಾಗಿ ನೋಡ್ತಿರೋ. ನಿನ್ನ ಹಾರೈಕೆಯನ್ನು ನಾನು ದೇವರಿಂದ ಬೇಡ್ಕೊಳ್ತೀನಿ, ಸರಿನಾ ಲೂಸಿ? ಕೋಪವಾಗಿ ಬಂದ ಕರೆಯಿಂದ ಮುಖ ಸಣ್ಣದಾಗಿ ಮಾಡ್ಕೊಳ್ತಾಳೆ. ಪೂಜೆಯಾಗುವವರೆಗೆ ಹಾಗೇ ಇರಬೇಕು ನೀನು ಅಂತ ದವಡೆ ಬಿಗಿದು ಹೇಳಿ ಕಲ್ಯಾಣಿಯಲ್ಲಿಳಿದು 3 ಮುಳುಗು ಹಾಕಿ ಪಂಚೆಯನ್ನು ಮೇಲಕ್ಕೆ ಕಟ್ಟಿ ಪಕ್ಕದಲ್ಲಿದ್ದ ತಾಮ್ರದ ಬಿಂದಿಗೆಯನ್ನು ತೆಗೆದುಕೊಂಡು ತುಂಬ ನೀರನ್ನು ಮುಳುಗಿಸಿ ಭುಜದ ಮೇಲೆ ಇಟ್ಕೊಳ್ತಾ ಎಡಗೈಯಿಂದ ಸಮತೋಲನ ಮಾಡ್ತಾ ಬಾ ಅನ್ನುವಂತೆ ತನ್ನ ಹೆಂಡ್ತಿನ ನೋಡ್ತಾನೆ.
ಯಾಕೋ ಹೈಗ್ರೀವ್ ಹೊಸ್ದಾಗಿ ಕಾಣಿಸ್ತಿದ್ರೆ ರೆಪ್ಪೆ ಬಡಿದೇನೇನಿದೆ ಆತನ ಮುಖವನ್ನೇ ನೋಡ್ತಿರ್ತಾಳೆ. ಹೈಗ್ರೀವನ ಹೊರಟಾದ ನೋಟಕ್ಕೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ಒಂದು ಮೆಟ್ಟಿಲನ್ನು ಏರ್ತಾಳೆ. ಒಂದು ಕ್ಷಣ ತಲೆಯನ್ನು ಓರೆಯಾಗಿ ತಿರುಗಿಸಿ ನೋಡ್ತಿದ್ರೆ ಆಕೆ ಬಳಿಗೆ ಬಂದು ಬಲಗೈಯಿಂದ ಸುಭಿಕ್ಷಾಳ ಎಡಗೈಯನ್ನು ಸೇರಿಸಿ ಹಿಡ್ಕೊಂಡು, ಈಗ ಇದರಲ್ಲಿ ನಿನಗೂ ಪಾಲಾಗಿದೆ ಅಂತ ಕಿರುನಗೆಯಿಂದ ಹೇಳಿ ಒಂದು ಹೆಜ್ಜೆ ಮೇಲಿಡ್ತಾನೆ. ಸುಭಿಕ್ಷಾ ಯೋಮಯ ಹಾಗೂ ಸಂತೋಷ ಮಿಶ್ರಣದಿಂದ ಹೈಗ್ರೀವನ ಕಡೆ ನೋಡ್ತಾ ಮೆಟ್ಟಿಲುಗಳನ್ನ ಹತ್ತಾ ಇದ್ರೆ ಹೈಗ್ರೀವ್ ಮಾತ್ರ ನೇರವಾಗಿ ನೋಡ್ತಾ ಎಲ್ಲ ಮೆಟ್ಟಿಲುಗಳನ್ನ ಹತ್ತಿ ಶಿವಾಲಯದ ಬಳಿಗೆ ಹೋಗ್ತಾನೆ. ಸುಭಿಕ್ಷಾಳ ಸಮೇತನಾಗಿ ಬರ್ತಿರೋ ಜೋಡಿಯನ್ನು ನೋಡಿ ಕೆಲವರು ಸಂತೋಷ ಪಟ್ಟರೆ ಇನ್ನು ಕೆಲವರು ಕೋಪ ಮಾಡ್ಕೊತಾರೆ. ಹೈಗ್ರೀವ್ ಎಂದಿನಂತೆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ರೆ ಹೈಗ್ರೀವ್ನ ಮೊಣಕೈ ಬಳಿ ಹಿಡ್ಕೊಂಡು ಇವರನ್ನು ಅದ್ಭುತವಾಗಿ ನೋಡ್ತಾಳೆ ಸುಭಿಕ್ಷಾ. ಪಂಡಿತರು ಮಂತ್ರಗಳನ್ನ ಪಠಿಸ್ತಾ ಹೈಗ್ರೀವ್ಗೆ ಕುಂಕುಮ ವಿಭೂತಿಯನ್ನಿಟ್ಟು, ನೋಡಪ್ಪ ಇನ್ನು ಪೂಜೆ ಆರಂಭಿಸಿ ಅಂತ ಅಂತಾರೆ. ಸರಿ ಅಂತ ಮತ್ತೆ ಸುಭಿಕ್ಷಾಳೊಂದಿಗೆ ಕಲ್ಯಾಣಿ ಬಳಿಗೆ ಹೋಗಿ ನೀರನ್ನು ತಂದು ಅಭಿಷೇಕವನ್ನು ಮಾಡ್ತಿದ್ರೆ ಮತ್ತಿಬ್ಬರು ಪಂಡಿತರು ಹೋಮಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. 5 ಬಿಂದಿಗೆ ನೀರು ಹಾಕಿದ ಮೇಲೆ ಸುಭಿಕ್ಷಾಳಿಗೆ ಬರಬೇಡ ಅಂತ ಹೇಳಿ ಒಬ್ಬನೇ ಹೋಗಿ ನೀರನ್ನು ತರ್ತಾನೆ ಹೈಗ್ರೀವ್. 7 ಗಂಟೆಯೊಳಗೆ ಹೈಗ್ರೀವ್ ಅಭಿಷೇಕವನ್ನು ಪೂರ್ಣಗೊಳಿಸಿದರೆ ಪಂಡಿತರು ಹಾಲು, ಜೇನು, ಅರಿಶಿನ, ಕುಂಕುಮ ಮುಂತಾದವುಗಳಿಂದ ಹೈಗ್ರೀವ್ ಹಾಗೂ ಸುಭಿಕ್ಷಾ ಇಬ್ಬರಿಂದಲೂ ಅಭಿಷೇಕ ಮಾಡಿಸಿ ಪೂಜೆ ನೆರವೇರಿಸ್ತಾರೆ. ಕೊನೆಯಲ್ಲಿ ಆರತಿ ನೀಡಿದ ಮೇಲೆ ಎಲ್ಲರನ್ನ ಕರ್ಕೊಂಡು ಹೋಮದ ಬಳಿ ಹೋಗ್ತಾರೆ. ಅಲ್ಲಿಯೂ ಹೈಗ್ರೀವ್ ಒಬ್ಬನೇ ಹೋಮದ ಮುಂಭಾಗದಲ್ಲಿ ಕೂತು ಮೃತ್ಯುಂಜಯ ಹೋಮ ಮಾಡಿಸ್ತಿದ್ರೆ ಸುಭಿಕ್ಷಾ ಆತನ ನೋಡ್ತಿರುವಷ್ಟರಲ್ಲೇ ತನ್ನ ತಂದೆ ನೆನಪಿಗೆ ಬಂದು ಮನಸ್ಸೆಲ್ಲ ನೋವಿನಿಂದ ತುಂಬಿ ಹೋಗುತ್ತೆ ಆಕೆಗೆ. ಪೂಜೆಗಳನ್ನೆಲ್ಲ ಪೂರ್ಣಗೊಳಿಸ್ಕೊಂಡು ಎಲ್ಲ ಪಂಡಿತರ ಬಳಿ ಸುಭಿಕ್ಷಾಳನಿಗೆ ಆಶೀರ್ವಾದವನ್ನು ಪಡ್ಕೊಂಡು ಉಡುಪನ್ನು ಬದಲಾಯಿಸಿ ಹೊರಗೆ ಬಂದ ಮೇಲೆ ಕಾರ್ ಹತ್ತೋದಕ್ಕೆ ಹೋಗಿ, ಅಪ್ಪ ನೀವು ಹೊರಡಿ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತಾನೆ ಹೈಗ್ರೀವ್. ಅದೇನು ಹೈಗ್ರೀವ್, ಇವತ್ತು ನೀನೊಂದಿಗೆ ಸ್ವಲ್ಪ ಮಾತಾಡಬೇಕಂತ ಸಭೆಗಳನ್ನೆಲ್ಲ ಕೂಡ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಲ್ಲ. ಅಪ್ಪ ನೀವು ತಿಂಡಿ ಮುಗಿಸೋ ಸಮಯಕ್ಕೆ ನಾವು ಬರ್ತೀವಿ. ಸರಿ ಸುಭಿಕ್ಷಾ ಬಾ ಅಂತ ಸೊಸೆ ಕಡೆ ನೋಡ್ತಾರೆ ಶರತ್. ಇಲ್ಲ ಅಪ್ಪ, ಆಕೆ ನನ್ನ ಜೊತೆ ಬರ್ತಾಳೆ, ನೀವು ಹೋಗಿ ಅಂತ ಹೆದರ್ತಾ ಇರೋ ಸುಭಿಕ್ಷಾಳ ಕೈ ಹಿಡಿದು ತನ್ನ ಕಾರಿನ ಬಳಿಗೆ ಹೋಗ್ತಾನೆ. ಎಲ್ಲಿಗೆ ಅಂತ ಲೀಲಾ ಯಶ್ಗೆ ಸನ್ನೆ ಮಾಡ್ತಿದ್ರೆ ನನಗೇನು ಗೊತ್ತು ಅನ್ನುವಂತೆ ಭುಜ ಹಾರಿಸ್ತಾನೆ ಯಶ್. ರಾಬಿನ್ ಜಾಗರೂಕರಾಗಿರಿ ಅಂತ ಗಂಭೀರವಾಗಿ ಹೇಳಿ ಕಾರನ್ನು ಸ್ಟಾರ್ಟ್ ಮಾಡಿ ಸುಭಿಕ್ಷಾಳೊಂದಿಗೆ ಒಟ್ಟು ಹೋಗ್ತಿರೋ ಹೈಗ್ರೀವ್ನನ್ನು ನೋಡಿ ನಿಟ್ಟುಸಿರು ಬಿಡ್ತಾ ಎಲ್ಲರೂ ಕಾರನ್ನೇರಿ ಮನೆಗೆ ಹೋಗ್ತಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ತಿಳಿಯದೆ ಹೊರಗೆ ನೋಡ್ತಾ ಇರ್ತಾಳೆ ಸುಭಿಕ್ಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ, ಹಾಗೆ ಪ್ರತಿಲಿಪಿಲ್ ಕೂಡ ಅಪ್ಲೋಡ್ ಆಗಿರುತ್ತೆ, ಅಲ್ಲೂ ನೋಡಿ. ಥ್ಯಾಂಕ್ ಯು.